ಅಂತ ವಾಸ್ಟ್ ಅಂದರೆ ವಾಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ತೆಗೆದ್ರೆ ಇದಕ್ಕೆ ಯಾವನಾರ ಆ್ಯಪಲ್ ಅಂತನ ಇಂಥ ಒಂದು ಒಳ್ಳೆಯ ಕಸ್ಟಮರ್ಸ್ ಇರೋಂಥ ಪ್ಲಾಟ್ಫಾರ್ಮಲ್ಲಿ ಈ ಥರ ಡರ್ಟಿ ಆ್ಯಪಲ್ ಯಾರಾದರೂ ಸೇಲ್ ಮಾಡ್ತಾರೆ ಗೈಸ್. ಏನದು ವಿಲ್ ಡೂ ಎ ರೀಫಂಡ್ ಆಫ್ 2 ಆ್ಯಪಲ್ಸ್ ಅಂತ ನಾನು 2 ತೋರಿಸಿದ್ದೀನಿ ವೀಡಿಯೋಲಿ, ಅದು 2ಕ್ಕೆ ರೀಫಂಡ್ ಮಾಡ್ತಾವಳಂತೆ ಅವಳ ಅಜ್ಜಿ. ಗೈಸ್ ಒಂದು ಕ್ವಿಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಐ ಹ್ಯಾಡ್ ಅ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಬ್ಲಿಂಕಿಟ್ ಆರ್ಡರ್. ಓಕೆ, ಸೊ ನಾನು ಇವತ್ತು ಫ್ರೂಟ್ ಆರ್ಡರ್ ಮಾಡಿದ್ದೆ. ಸೊ ಎವ್ರಿ ಡೇ ಆರ್ಡರ್ ಮಾಡ್ತೀನಿ. ಐ ನಾಟ್ ಆರ್ಡರ್ ಇಟ್ ಆನ್ ಬ್ಲಿಂಕಿಟ್, ಬಟ್ ಐ ಯೂಸ್ ಸಮ್ ಅದರ್ ಪ್ಲಾಟ್ಫಾರ್ಮ್ಸ್ ಫಾರ್ ಆರ್ಡರಿಂಗ್ ಫ್ರೂಟ್ಸ್ ಆರ್ ವಾಟ್ ಎವರ್ ಡೈಲಿ ನೀಡ್ಸ್. ಓಕೆ, ಬಟ್ ಇವತ್ತೇನಾಗಿದೆ, ಬ್ಲಿಂಕಿಟಲ್ಲಿ ನನಗೆ ಗೊತ್ತಿತ್ತು ಇವ್ರ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ದಿನ ಮಾಡಿರಲಿಲ್ಲ. ಬಟ್ ಇವತ್ತು ಅದೇನೋ ಮೂಡ್ ಕೆಟ್ಬಿಟ್ಟು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ ಅನಿಸುತ್ತೆ. ಆರ್ಡರ್ ಬಂದಿದೆ ಗೈಸ್, ತೋರಿಸ್ತೀನಿ ಅದು ಏನಿದೆ ಅಂತ. ವರ್ಸ್ಟ್ ಅಂದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ಐಟಮ್ಸ್ ನೋಡಿಬಿಟ್ರೆ ವಾಮಿಟ್ ಬರ್ತಿದೆ ಸೀರಿಯಸ್ಲಿ. ಆ್ಯಪಲ್ ಆರ್ಡರ್ ಮಾಡಿದ್ದೀನಿ, ಕಂಪ್ಲೀಟ್ಲಿ ರಾಟನ್. ಓಕೆ, ನಾಟ್ ಅಟ್ ಆಲ್ ಗುಡ್ ಟು ಇಟ್. ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ಅದೇನೋ ಡಾರ್ಕ್ ಸ್ಟಪ್ಪು ಬೆಳ್ಕೊಂಬಿಟ್ಟಿದೆ ಗೈಸ್, ಆ ಥರ ಶಿಟ್. ಇಲ್ಲಿ ನೋಡಿ, ಇಲ್ಲೇ ಇದೆ. ಜಸ್ಟ್ ನಾವು ಬ್ಲಿಂಕಿಟಿಂದ ಆರ್ಡರ್ ಮಾಡಿದ್ದು ನೋಡಿ ಗೈಸ್. ಇದು ಪ್ಯಾಕೇಜಿಂಗ್ ಬ್ಲಿಂಕಿಟ್ದು ಆಯಿತಾ. ಇಲ್ಲಿ ತೆಗೆದ್ರೆ ಇದಕ್ಕೆ ಯಾವನಾರ ಆ್ಯಪಲ್ ಅಂತನ ಇಂಥ ಒಂದು ಒಳ್ಳೆಯ ಕಸ್ಟಮರ್ಸ್ ಇರೋಂಥ ಪ್ಲಾಟ್ಫಾರ್ಮಲ್ಲಿ ಈ ಥರ ಡರ್ಟಿ ಆ್ಯಪಲ್ ಯಾರಾದರೂ ಸೇಲ್ ಮಾಡ್ತಾರೆ ಗೈಸ್. ಸಿಯರ್ ಇದಂತೂ ಇದು ನೋಡಿ, ಇದು ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಕ್ರಶ್ ಆಗಿಬಿಟ್ಟಿದೆ. ಅದು ಹೋಗಲಿ, ಇದು ಏನು ಗುರು ಇದು ಹಿಂಗೆ ಬೆಳ್ಕೊಂಡಿದೆ. ಹಾಂ, ಅದು ಇದರಲ್ಲಿ ಇದು ಹಾಳಾಗಿದೆ, ಇದು ವರ್ಸ್ಟ್ ಇದೆ, ತಿನ್ನೋಕ್ಕೆ ಚೆನ್ನಾಗೇ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಯಾವುದೂ ಚೆನ್ನಾಗಿಲ್ಲ ಬಿಡಿ, ಸ್ಮೆಲ್ ಬರ್ತಿದೆ. ಇದೇನಾದ್ರು ತಿಂದುಬಿಟ್ರೆ ಹೊಗೆ ಅಷ್ಟೇ. ಸೊ ನಾನು ಇಶ್ಯೂ ರೈಸ್ ಮಾಡಿದ್ದೀನಿ. ಸಪೋರ್ಟ್ ಅವ್ರು ಕನೆಕ್ಟ್ ಆಗ್ಬಿಟ್ಟು ಏನು ಹೇಳ್ತವ್ರು ಅಂದರೆ, ಆ ವಿಡಿಯೋಲಿ 2 ಆ್ಯಪಲ್ ತೋರಿಸಿದ್ದೀನಿ ಸ್ಯಾಂಪಲ್ಗೆ. ಈ ಥರ ಇದೆ ಎಲ್ಲ, ಕಂಪ್ಲೀಟ್ಲಿ ಕೊಳ್ತೋಗ್ಬಿಟ್ಟಿದೆ, ಇದು ತಿನ್ನೋಕ್ಕೆ ಚೆನ್ನಾಗಿಲ್ಲ ಅಂತ ಇಶ್ಯೂ ರೈಸ್ ಮಾಡಿದರೆ ಅವ್ರೇನು ಹೇಳ್ತವ್ರೆ ಅಂತಂದರೆ ಏನದು ವಿಲ್ ಡೂ ಎ ರೀಫಂಡ್ ಆಫ್ 2 ಆ್ಯಪಲ್ಸ್ ಅಂತ. ನಾನು 2 ತೋರಿಸಿದ್ದೀನಿ ವೀಡಿಯೋಲಿ, ಅದು 2ಕ್ಕೆ ರೀಫಂಡ್ ಮಾಡ್ತಾವಳಂತೆ ಅವಳ ಅಜ್ಜಿ. ನಿನ್ನ ಅಕ್ಕನ ಅದು ಯಾವುದೂ ತಿನ್ನೋಕ್ಕೆ ಸರಿ ಇಲ್ಲ ಆಯಿತಾ. ರಿಪ್ಲೇಸ್ಮೆಂಟ್ ಕೊಡೋಕ್ಕೆ ಹೇಳಿದ್ದೀನಿ. ರಿಪ್ಲೇಸ್ಮೆಂಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಯಾವನಾದರೂ ಅಷ್ಟೊಂದು ಜನ ಯೂಸ್ ಮಾಡ್ತಿರ್ತಾರೆ ಆಯಿತಾ. ಟ್ರೂ ಕಸ್ಟಮರ್ಸ್ ಎಲ್ಲ ಇರ್ತಾರೆ ಡೈಲಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡೋಂಥವ್ರು. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡೋ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಐ ಹ್ಯಾವ್ ಅನ್ ಆಲ್ಟರ್ನೇಟಿವ್ ಆ್ಯಪ್ ಫಾರ್ ಕಾಂಪೀಟಿಂಗ್ ಫಾರ್ ಬ್ಲಿಂಕಿಟ್. ಸೊ ಇರಲಿ ಅಂತ ಅಂದ್ಬಿಟ್ಟು ನಾನು ಇವತ್ತು ನೋಡೋಣ, ಸುಮಾರು ದಿನ ಆಯ್ತಲ್ಲ ಅಂದ್ಬಿಟ್ಟು ಜಸ್ಟ್ ಆರ್ಡರ್ಡ್ ಇನ್ ಬ್ಲಿಂಕಿಟ್. ಇದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ಯಾರು ತಿಂತಾರೆ ಈ ಥರದ್ದು? ಹಾಂ, ಅಲ್ಲ ಅದೇನೋ ಮೇಂಟೆನೆನ್ಸ್ ಫೀಸ್ ಅಂತ ತೊಗೊತಾರೆ, ಪ್ಲಾಟ್ಫಾರ್ಮ್ ಫೀಸ್ ಅಂತ ತೊಗೊತಾರೆ. ಅಷ್ಟೆಲ್ಲ ಮಾಡಿಬಿಟ್ಟು ಈ ಥರದ್ದು ಕೊಟ್ಟರೆ ಹೆಂಗಿರುತ್ತೆ ಗೈಸ್. ಸಿಕ್ಕವ್ರೆಲ್ಲ ಸಿಕ್ಕರೆ ಬೋಳಿ ಮಕ್ಕಳಿಗೆ ಮೆಟ್ಟಲೆ ಹೊಡಿಬೇಕು ಅನ್ಸುತ್ತೆ ನನಗೆ. ಬಟ್ ಏನು ಮಾಡೋದು, ಸ್ಟಾರ್ಟಿಂಗಲ್ಲೆಲ್ಲ ಫ್ರೀ ಕೊಟ್ಬಿಡ್ತಾರೆ. ಫ್ರೀ ಡೆಲಿವರಿ ಕೊಡ್ತೀವಿ, ಲೌಡಾಗಿ ಕೊಡ್ತೀವಿ ಅಂದ್ಬಿಟ್ಟು ಆಮೇಲೆ ದಂಗ್ತಾರೆ ಗೈಸ್. ದಿಸ್ ಈಸ್ ದ ಸ್ಯಾಡ್ ರಿಯಾಲಿಟಿ. ಸೊ ಇನ್ಮೇಲೆ ನಾನು ಡಿಸೈಡ್ ಮಾಡಿದ್ದೀನಿ, ಐ ವಿಲ್ ಅವಾಯ್ಡ್ ಬೈಯಿಂಗ್ ಫ್ರೂಟ್ಸ್ ಆರ್ ಎನಿಥಿಂಗ್ ಫುಡ್ ರಿಲೇಟೆಡ್ ಫ್ರಮ್ ಈ ಥರ ಪ್ಲಾಟ್ಫಾರ್ಮಲ್ಲಿ. ವೇಸ್ಟ್ ಗೈಸ್. ಸುಮ್ಮನೆ GST ಎಲ್ಲ ಕೊಟ್ಬಿಟ್ಟು, ಪ್ಲಾಟ್ಫಾರ್ಮ್ ಫೀ ಎಲ್ಲ ಕೊಟ್ಬಿಟ್ಟು, ಅವ್ರು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಎಲ್ಲ ದುಡ್ಡೆಲ್ಲ ಕೊಟ್ಬಿಟ್ಟು ಈ ಥರ ವರ್ಸ್ಟ್ ಪ್ರಾಡಕ್ಟ್ ತಿಂದರೆ ಹೆಂಗಿರುತ್ತೆ. ಸೊ ಅಲ್ಲಿ ಡೈರೆಕ್ಟ್ಲಿ ಗೋ ಮಾರ್ಕೆಟ್ ಆ್ಯಂಡ್ ಅಲ್ಲಿ ಬೈ ಇಟ್. ಫ್ರೂಟ್ ಸ್ಟಾಲ್ಗೆ ಹೋಗ್ಬಿಟ್ಟೆ ಬೈ ಮಾಡ್ತೀನಿ ಗೈಸ್, ಈ ಥರದ್ದು ಯಾವಂತ ತಿಂತ ದುಡ್ಡು ಕೊಟ್ಬಿಟ್ಟು. ಸೊ ನೋಡಿದ್ರಲ್ಲ ಗೈಸ್, ಇದೊಂದು ಕ್ವಿಕ್ ವಿಡಿಯೋ ಆಗಿತ್ತು. ಐ ಜಸ್ಟ್ ವಾಂಟೆಡ್ ಟು ಶೇರ್ ಮೈ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಆನ್ಲೈನ್ ಆರ್ಡರ್. ಸೊ ನನಗೆ ಈ ಸಲ ರೀಪ್ಲೇಸ್ಮೆಂಟು ಸಿಕ್ತು, ಓಕೆನಾ. ಸೊ ಬಟ್ ಡೈರೆಕ್ಟಾಗಿ ನನಗೇನು ಪ್ರಾಬ್ಲಮ್ ಆಗಿಲ್ಲ ರೀಪ್ಲೇಸ್ಮೆಂಟ್ ಸಿಕ್ಕಿರೋದ್ರಿಂದ. ಬಟ್ ಇಂಡೈರೆಕ್ಟಾಗಿ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ಮು ಅಂತಂದರೆ, ಸೊ ಇವಾಗ ಅವರು ಪ್ರಾಮಿಸ್ ಮಾಡಿರ್ತಾರೆ ನಮ್ಗೆ ಆನ್ ಟೈಮ್ ಡೆಲಿವರಿ ಮಾಡ್ತೀವಿ, 10 ಮಿನಿಟ್ಸ್ 7 ಮಿನಿಟ್ಸ್ ಅಂತ. ಸೊ ನಾವು ಅದನ್ನು ನಂಬ್ಕೊಂಡು 10 ಮಿನಿಟ್ಸಲ್ಲಿ ಆರ್ಡರ್ ಮಾಡಿರ್ತೀವಿ, ನಮಗೇನೋ ಎಮರ್ಜೆನ್ಸಿ ನೀಡ್ ಇರುತ್ತೆ. ಸೊ ಆ ಕೇಸಸಲ್ಲಿ ಏನಾಗುತ್ತೆ, ಸೊ ಈ ಥರ ವರ್ಸ್ಟ್ ಪ್ರಾಡಕ್ಟ್ಗಳು ಬಂದರೆ ಸೊ ನಾವು ಏನದು ಹೋಗ್ಬಿಟ್ಟು ಮತ್ತೆ ಇಶ್ಯೂ ರೈಸ್ ಮಾಡಬೇಕು. ಆಮೇಲೆ ಅದನ್ನ ವೆರಿಫೈ ಮಾಡ್ತಾರೆ. ಅದು ವೆರಿಫೈ ಮಾಡಿ ಅವ್ರಿಗೆ ಕರೆಕ್ಟ್ ಇದೆ, ಜೆನ್ವನ್ ಪ್ರಾಬ್ಲಮ್ ಅನಿಸಿದರೆ ಆಮೇಲೆ ರೆಸ್ಪಾಂಡ್ ಮಾಡ್ತಾರೆ. ಆಮೇಲೆ ಏನೋ ರೀಫಂಡು ಅಥವಾ ಏನೋ ರೀಪ್ಲೇಸ್ಮೆಂಟು ಅರೇಂಜ್ ಮಾಡ್ತಾರೆ. ಇಟ್ ಈಸ್ ಆಲ್ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಓಕೆ, ಇಷ್ಟೆಲ್ಲ ಮಾಡೋದ್ರೊಳಗಡೆ ತುಂಬ ಟೈಮ್ ಆಗಿಬಿಟ್ಟಿರುತ್ತೆ. ಆಮೇಲೆ ಪೇಷನ್ಸು ಇರೋಲ್ಲ ಒಂದೊಂದು ಸಲ ಆಯಿತಾ. ಸೊ ಅದೊಂದು ಪ್ರಾಬ್ಲಮ್ಮು. ಬಟ್ ಆಮೇಲೆ ಸೆಕೆಂಡ್ ಟೈಮ್ ರೀಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಅದೇನೋ ಇಟ್ ವಿಲ್ ಟೇಕ್ ಟೈಮ್ ಅಲ್ಲ. ಸೊ ಡೆಲಿವರಿ ಟೈಮು ಅದೆಲ್ಲ ಆಗುತ್ತೆ. ಸೊ ಇಷ್ಟೆಲ್ಲ
ಟೈಮ್ ವೇಸ್ಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ಪ್ರಾಬ್ಲಮ್ ಆಗಿಲ್ಲ ಅಂದರೂ ಇಂಡೈರೆಕ್ಟಾಗಿ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಇದೇನು ಫಸ್ಟ್ ಟೈಮ್ ಅಲ್ಲ ನನಗೆ ಎಕ್ಸ್ಪೀರಿಯನ್ಸ್, ಸುಮಾರು ಸಲ ಆಗಿದೆ. ನಾಟ್ ವಿತ್ ದಿಸ್ ಪ್ಲಾಟ್ಫಾರ್ಮ್, ಇನ್ ಸಮ್ ಅದರ್ ಪ್ಲಾಟ್ಫಾರ್ಮ್ ಆಲ್ಸೋ ಐ ಗಾಟ್ ವರ್ಸ್ಟ್ ಕ್ವಾಲಿಟಿ ಆಫ್ ಐಟಮ್ಸ್. ಬಟ್ ಆ ಟೈಮಲ್ಲಿ ಏನದು ನಾನು ಆರ್ಡರ್ ಮಾಡಿದ್ದೀನಿ, ಆರ್ಡರ್ ಮಾಡಿ ಸುಮ್ಮನೆ ಇಟ್ಬಿಟ್ಟಿದ್ದೀನಿ, ಅದನ್ನು ಓಪನ್ನೇ ಮಾಡಿಲ್ಲ. ಆಮೇಲೆ 2-3 ದಿನ ಆದಮೇಲೆ ಓಪನ್ ಮಾಡಿ ನೋಡಿದ ಮೇಲೆ ಗೊತ್ತಾಗಿದೆ ಅದು ಇಟ್ ವಾಸ್ ಪುವರ್ ಕ್ವಾಲಿಟಿ, ನಾಟ್ ಅಪ್ ಟು ದ ಮಾರ್ಕ್, ಆ ಥರ ಏನೋ ಡ್ಯಾಮೇಜ್ ಆಗಿದೆ, ಕೊಳ್ತೋಗಿದೆ, ಈ ಥರದ್ದೆಲ್ಲ ಆಗಿದೆ. ಆ ಥರ ಆದಾಗ ನಂಗೆ ಸಪೋರ್ಟ್ ಸಿಗಲ್ಲ. ಆನ್ ಟೈಮ್ ಇಮಿಡಿಯೇಟಾಗಿ ನಾನು ಇಶ್ಯೂ ರೈಸ್ ಮಾಡಿದರೆ ದೇ ಮೇ ಲುಕ್ ಇನ್ ಟು ಇಟ್, ಆರ್ ಎಲ್ಸ್ ದೇ ವಿಲ್ ನಾಟ್ ಲುಕ್ ಇನ್ ಟು ಇಟ್, ರೈಟ್? ಆ ಟೈಮಲ್ಲೆಲ್ಲ ಕಂಪ್ಲೀಟ್ ನಂಗೆ ರಿಪ್ಲೇಸ್ಮೆಂಟ್ ಸಿಕ್ಕಿಲ್ಲ, ರಿಫಂಡ್ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ, ವೇಸ್ಟ್ ಆಗಿದೆ, ಐ ಜಸ್ಟ್ ಥ್ರೀವ್ ಇಟ್. ಸೊ ಆ ಥರ ಕೇಸಸ್ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಆನ್ಲೈನ್ ಪ್ಲಾಟ್ಫಾರ್ಮಿಂದ ತುಂಬ ಬೆನಿಫಿಟ್ಸು ಇದೆ, ಈ ಥರ ಪ್ರಾಬ್ಲಮ್ಸು ಇದೆ, ಆಯಿತಾ? ಸೊ ಇರಲಿ, ಇಟ್ ಈಸ್ ನನಗೂ ಒಂದಿನ ಈ ಥರ ಆಗಿರೋ ಎಕ್ಸ್ಪೀರಿಯೆನ್ಸು, ಆಯಿತಾ? ಸೊ ಈ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಹಾಗೆ ಮುಂದೆ ಹೋಗ್ತಾ ಇರಬೇಕು. ಆ್ಯಂಡ್ ನಿಮ್ಗೇನಾದ್ರು ಯಾವತ್ತಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಆದರೆ ಕಮೆಂಟ್ ಮಾಡಿ ಗೈಸ್, ನೀವು ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅಂತಂದ್ಬಿಟ್ಟು, ಸರಿನಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.